ಕರ್ನಾಟಕದ ಜನತೆಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತು ವಿಡಿಯೋ ಮಾಡ್ತಾರೆ ಅಂತ ಇಂದಿನ ಉದ್ದೇಶ ಏನಪ್ಪ ಅಂದರೆ, ನಾವು ದಿನನಿತ್ಯನೂ ನಾವು ಮೋಸ ಹೋಗ್ತಾ ಇದ್ದೀವಿ. ಯಾವ ರೀತಿಯಲ್ಲಿ ಮೋಸ ಹೋಗ್ತಾ ಇದ್ದೀವಿ, ಯಾವ ವಿಚಾರವಾಗಿ ನಾವು ಜಾಗರೂಕ ಆಗಿರಬೇಕು ಅನ್ನೋಂಥ ವಿಚಾರ ಮಾತಾಡಲಿಕ್ಕಾಗಿ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಆತ್ಮೀಯ ನಾಗರಿಕರೇ, ಈಗ ನಾವು ಗ್ಯಾಸ್ ಸಿಲಿಂಡರ್ನ ಬುಕ್ ಮಾಡ್ತೀವಿ. ಸೊ ಗ್ಯಾಸ್ ಸಿಲಿಂಡ್ರನ್ನ ನಾವು ಬುಕ್ ಮಾಡಿದಾಗ ಮನೆಗೆ ಡೆಲಿವರಿ ಕೊಡಲಿಕ್ಕೆ ಡೆಲಿವರಿ ಪರ್ಸನ್ ಬರ್ತಾರೆ. ಸೊ ಅವ್ರು ಬಂದಾಗ ಅವರಿಗೆ ಏಜೆನ್ಸಿಯಿಂದ ಅವರಿಗೆ ಡೆಲಿವರಿ ಖರ್ಚನ್ನು ಭರಿಸುತ್ತೆ. ಏಜೆನ್ಸಿ ಭರಿಸಲೇಬೇಕು, ಅದು ಮ್ಯಾಂಡೇಟ್ರಿ ಕೂಡ. ಸೊ ಹಾಗಾಗಿ ಯಾವುದೇ ವ್ಯಕ್ತಿನ ಅವ್ರು ಕೆಲಸಕ್ಕೆ ಇಟ್ಕೊಂಡ್ರೆ ಸಂಬಳನೂ ಕೂಡ ಕೊಡ್ತಾರೆ ಅವರಿಗೆ. ಅದ್ರ ಜೊತೆಯಲ್ಲಿ ಒಂದು ಯಾವ ಜಾಗಕ್ಕೆ ಸಿಲಿಂಡರ್ಗಳನ್ನ ತಲುಪಿಸ್ಬೇಕು, ನೀವು ಬುಕ್ ಮಾಡಿರ್ತೀರಿ ನಿಮ್ಮ ಮನೆ ಬಾಗಿಲಿಗೆ ಸಿಲಿಂಡರ್ಗಳನ್ನ ತಲುಪಿಸ್ಬೇಕು ಅಂದರೆ ಅದು ಜವಾಬ್ದಾರಿ ಗ್ಯಾಸ್ ಏಜೆನ್ಸಿಯವ್ರದ್ದಾಗಿರುತ್ತೆ. ಆದರೆ ಅದರ ಬದಲಾಗಿ ಏನು ಮಾಡ್ತಾರೆ, ನಿಮ್ಮ ಡೆಲಿವರಿ ತಗೋಂಥ ಸಂದರ್ಭದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅವರು ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರೆ. ಸಪೋಸ್ ಬಿಲ್ ಇವತ್ತು ನಾವು 723 ರೂಪಾಯಿ ಬಿಲ್ ಇದೆ, 927 ರೂಪಾಯಿ ಬಿಲ್ ಇದೆ ಅಂದರೆ, ಸೊ ಅದಕ್ಕೆ ಅವರು ಇನ್ನೂ 30 ರೂಪಾಯಿ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರೆ. 750ವರೆಗೂ, ಇನ್ನು 760 ಈಗೆಲ್ಲ ಬಾಯಿಗೆ ಬಂದಂಗೆ ರೇಟನ್ನು ಕೇಳಿ ಅವರು ಇಸ್ಕೋತಾರೆ. ಸೊ ನಾಗರಿಕರು ಕೂಡ ಯಾಕೆ ನಾವು ಡೆಲಿವರಿ ಚಾರ್ಜಸನ್ನು ಕೊಡಬೇಕು ಅನ್ನೋಂಥದ್ದನ್ನು ಕೂಡ ಯೋಚನೆ ಮಾಡ್ದೇ ಡೆಲಿವರಿಗೆ ನಾವು ದುಡ್ಡನ್ನು ಕೊಟ್ಟು ಅವರಿಗೆ ಕಳಿಸ್ತಾ ಇದ್ದೀವಿ. ಈ ರೀತಿಯಲ್ಲಿ ದಿನನಿತ್ಯ ನಾವು ಮೋಸ ಹೋಗ್ತಾ ಇದ್ದೀವಿ. ಸೊ ಈ ವಿಚಾರವಾಗಿ ನಿಮಗೆ ಜಾಗರೂಕರಾಗಿರಬೇಕು. ನೀವು ಕಷ್ಟಪಟ್ಟು ದುಡಿದಿರ್ತೀರಿ, ಆ ಕಷ್ಟಪಟ್ಟು ದುಡಿದಂಥ ಹಣದಲ್ಲಿ ನಾವು ಇನ್ನೊಬ್ಬರಿಗೆ ಮಜಾ ಮಾಡಿಸ್ದಂಗೆ. ಒಬ್ಬ ಡೆಲಿವರಿ ಪರ್ಸನ್ ಕನಿಷ್ಠ ಏನಿಲ್ಲ ಅಂದರೂ 50ರಿಂದ 100 ಮನೆಗಳಿಗೆ ಪ್ರತಿದಿನ ಡೆಲಿವರಿ ಕೊಡ್ತಾನೆ. ಸೊ ಒಂದು ಮನೆಯಿಂದ ಸುಮಾರು 950 ರೂಪಾಯಿ ಬಿಲ್ ಚಾರ್ಜ್ ಮಾಡಿದರು, 927 ರೂಪಾಯಿ ಬಿಲ್ ಆಗಿರುತ್ತೆ. ಅಂದರೆ 23 ರೂಪಾಯಿ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾನೆ ಆತ. ಸೊ 23 ರೂಪಾಯಿ ಎಕ್ಸ್ಟ್ರಾ ಚಾರ್ಜಸ್ ಮಾಡಿದರೆ ಒಂದು ಮನೆಗೆ 23 ರೂಪಾಯಿ ಅಂದರೆ 100 ಮನೆಯಿಂದ ಎಷ್ಟಾಯಿತು ಲೆಕ್ಕ ಹಾಕ್ಕೊಳ್ಳಿ ನೀವು. ಸೊ ಇಷ್ಟೆಲ್ಲ ಅವನು ಸಂಬಳ ಬಿಟ್ಟು ಎಕ್ಸ್ಟ್ರಾ ಅವನಿಗೆ ಗಿಂಬಳ ಕೊಡ್ಬೇಕು ನಾವು. ಸೊ 100 ಮನೆಗೆ 2300 ರೂಪಾಯಿ ಚಾರ್ಜಸ್ ಅವನಿಗೆ ಎಕ್ಸ್ಟ್ರಾ ಕೊಟ್ಟಂಗೆ ಆಗುತ್ತೆ ನಾವು. ಸೊ ಅವನು ಪ್ರತಿ ತಿಂಗಳು ನಮ್ಮ ಇದರಲ್ಲಿ ಬದುಕ್ತಾ ಇದ್ದಾನೆ ಆತ, ನಮ್ಮ ಹಂಗಲ್ಲಿ ಬದುಕ್ತಾ ಇದ್ದಾನೆ. ಅವನಿಗೆ ಸಂಬಳ ಅಂತ ಕೊಡುತ್ತೆ, ಏಜೆನ್ಸಿ ಕೊಡುತ್ತೆ. ಸೊ ಇನ್ನು ಮುಂದೆ ಎಲ್ಲ ಗ್ರಾಹಕರು ಜಾಗೃತರಾಗಿರಬೇಕು. ಡೆಲಿವರಿ ಚಾರ್ಜಸ್ ಕೊಡೋಂಥ ಅವಶ್ಯಕತೆ ಇಲ್ಲ. ಅದನ್ನು ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡುವಂಥ ಒಂದು ಏಜೆನ್ಸಿ ಏನಿದೆ, ಅವರು ಅದನ್ನು ಸಿಲಿಂಡರ್ನ ಅದನ್ನು ಕನ್ಸ್ಯೂಮ್ ಮಾಡ್ತಾರೆ. ಅವರಿಗೆ ಅದರಲ್ಲಿ ಲಾಭಾಂಶ ಇರುತ್ತೆ. ಸೊ ಹಾಗಾಗಿ ಲಾಭಾಂಶ ಇರೋದ್ರಿಂದ ಅವರು ಅದನ್ನು ಭರಿಸ್ತಾರೆ. ಆದರೆ ಅನಾವಶ್ಯಕವಾಗಿ ನಾವೇನು ಸಿಲಿಂಡ್ರಿಗೆ ಎಕ್ಸ್ಟ್ರಾ ಅಮೌಂಟನ್ನು ಮನೆ ಬಾಗಿಲಿಗೆ ಇಳಿಸ್ತಾನೆ ಅಂತೇಳಿ ಕೊಡ್ತೀವಲ್ಲ, ದಯಮಾಡಿ ಅದನ್ನು ಯಾರೂ ಕೊಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ತಮಗಿಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೀನಿ. ಅವ್ರು ಹೇಳ್ತಾರೆ, ನೀವು ಏಜೆನ್ಸಿಯವ್ರಿಗೆ ಕಂಪ್ಲೇಂಟ್ ಮಾಡ್ಕೊಳ್ಳಿ, ನಾವು ಇಲ್ಲ ನೀವೇ ಬಂದು ಸಿಲಿಂಡ್ರನ್ನ ತಗೊಂಡೋಗಿ ಹೀಗೆಲ್ಲ ಹೇಳ್ಬೋದು. ಆದರೆ ನಾವು ನಮ್ಮ ಹಕ್ಕನ್ನು ನಾವು ತಿಳ್ಕೊಬೇಕು, ನಾವು ಜಾಗರೂಕರಾಗಿರ್ಬೇಕು. ಒಂದು ವೇಳೆ ಏನಾದರೂ ಆ ರೀತಿಯಲ್ಲಿ ಹೇಳಿದರೆ ನಾವು ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೋದು, ನಮಗೂ ಅದಕ್ಕೊಂದು ಅಧಿಕಾರ ಇದೆ. ಸೊ ಹಾಗಾಗಿ ಕಂಪ್ಲೇಂಟನ್ನು ಮಾಡಿ ನಾವು ಅದನ್ನು ಇದು ಮಾಡ್ಬೋದು. ಅದೇ ರೀತಿಯಲ್ಲಿ ದಿನನಿತ್ಯ ನಾವು ಬೇರೆ ಬೇರೆ ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ತಾ ಇದ್ದೀವಿ. ಈಗ ನಲ್ಲಿ ನೀರು ಬಿಡ್ತಾರೆ. ಸೊ ಅದೊಂದು ಡ್ಯೂಟಿ, ಅದು ನಲ್ಲಿ ನೀರು ಬಿಡೋನಿಗೆ ನೀರನ್ನು ಸರಿಯಾಗಿ ಬಿಡು ಅಂತೇಳಿ ಹೇಳಲಿಕ್ಕೂ ನಾವು ಭಾಳಷ್ಟು ಕಡೆ ಅವನಿಗೆ ಲಂಚ ಕೊಡೋಂಥ ವ್ಯವಸ್ಥೆ ಇದೆ. ಎಲ್ಲ ಓಣಿ ಇದೆ ಅಂದರೆ ಓಣಿಯಿಂದ ಎಲ್ಲರ ಹತ್ರ ಕಲೆಕ್ಟ್ ಮಾಡಿ ಅವನಿಗೆ ಕೊಡೋಂಥದ್ದು ಇರ್ಬೋದು. ಸೊ ಈ ಥರದ ಒಂದು ಕೆಲಸಗಳನ್ನ ನಾಗರಿಕರು ಮಾಡ್ತಾಯಿದ್ವಿ. ಸೊ ಇದು ನಿಜವಾಗೂ ಅದು ಅವನ ಜವಾಬ್ದಾರಿ, ಅದು ಅವನ ಕರ್ತವ್ಯ. ಕಾರ್ಪೊರೇಷನ್ನಿಂದ ನೀರು ಬರಲಿಲ್ಲ, ಅಥವಾ ಮುನ್ಸಿಪಾಲ್ಟಿಯಿಂದ ನೀರು ಬರಲಿಲ್ಲ, ಅಥವಾ ಪುರಸಭೆಯಿಂದ ನೀರು ಬರಲಿಲ್ಲ ಅಂದರೆ ಪುರಸಭೆಗೆ ನಾವು ಕಂಪ್ಲೇಂಟ್ ಮಾಡಬೇಕು, ಇಲ್ಲ ಅವ್ರ ಅವರ ಆಫೀಸ್ ಮುಂದ್ಗಡೆ ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ. ಅದನ್ನು ಬಿಟ್ಟು ನಾವು ನಮ್ಮ ಹಕ್ಕನ್ನು ನಾವು ತಿಳ್ಕೊಳ್ಳೋದೇನೆ ನಾವು ಏನೋ ಉಪಕಾರ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ನಾವು ಅವ್ರಿಗೆ ಹಣಕಾಸನ್ನು ನೀಡೋಂಥ ಒಂದು ಕೆಲಸ ಮಾಡ್ತಾಯಿದ್ವಿ. ಅದೇ ರೀತಿಯಲ್ಲಿ ನಾವು ರೇಷನ್ ಅಂಗಡಿಗೆ ಹೋಗ್ತೀವಿ. ರೇಷನ್ ಅಂಗಡಿಗೆ ಹೋದಾಗಲೂ ಕೂಡ ನಮಗೆ ಅಲ್ಲಿಯೂ ಕೂಡ ನಮಗೆ ಮೋಸ ಮಾಡ್ತಾರೆ. ಯಾವ ರೀತಿಲಿ ತಂಬು ಕೊಡಲಿಕ್ಕೆ 10 ರೂಪಾಯಿ 20 ರೂಪಾಯಿ ಇಸ್ಕೊಳ್ಳೋಂಥದ್ದು, ತೂಕದಲ್ಲಿ ವ್ಯತ್ಯಾಸ ಕೊಡೋಂಥದ್ದು. ಸೊ ಈ ಥರದ್ದೆಲ್ಲದನ್ನು ನಾವು ನೋಡ್ತಾ ಇದ್ವಿ. ಸೊ ನಾವು ನಮ್ಮ ಅಧಿಕಾರದಿಂದ ನಾವು ಈ ಒಂದು ಸರ್ಕಾರನ ಆಯ್ಕೆ ಮಾಡಿದ್ದೀವಿ. ಆ ಸರ್ಕಾರ ನಮಗೆ ಕೊಡಬೇಕಾಗಿರೋಂಥ ಏನು ನಮಗೆ ಕೊಡಬೇಕು ಅದನ್ನು ಕೊಡ್ತಾ ಇದೆ. ಆದರೆ ಅದರ ಬದಲಾಗಿ ಶೋಷಣೆಗೆ ಒಳಗಾಗುವಂಥದ್ದು ಏನಿದೆ ಅಲ್ಲ, ಸೊ ಇದು ನಮ್ಮನ್ನು ನಾವು ಶೋಷಣೆಗೆ ಒಳಪಡಿಸ್ಕೊಂಡಂಗೆ
ಸೊ ಹಾಗಾಗಿ ಎಲ್ಲ ನಾಗರಿಕರು ಜಾಗೃತರಾಗಿರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿಯಲ್ಲಿ ಡಿಜಿಟಲ್ ಮೀಡಿಯಾಗಳು ಕೂಡ ನಮ್ಮನ್ನು ಯಾವ ರೀತಿಯಲ್ಲಿ ಗುಲಾಮಗಿರಿಗೆ ತಳ್ಳಿದೆ ಅನ್ನೋದನ್ನು ಕೂಡ ಹೇಳ್ತಾ ನನ್ನ ಮಾತಿಗೆ ನಾನು ವಿರಾಮ ಕೊಡ್ತೇನೆ. ಈಗ ನಾವು ಮೊದಲು ಗೂಗಲ್ ಪೇ, ಫೋನ್ಪೇ, ಬೇರೆ ಬೇರೆ ಏನೇನೆಲ್ಲ ಪೇಗಳಿದ್ದಾವೆ ಇವನ್ನೆಲ್ಲ ಬಳಕೆ ಮಾಡುವಾಗ ನಮಗೆ ಆಮಿಷ ಯಾವ ರೀತಿಯಲ್ಲಿ ಕೊಟ್ಟಿದ್ದರು, ಆ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಅದನ್ನು ಬಳಕೆ ಮಾಡೋಂಥ ಸಂದರ್ಭದಲ್ಲಿ ನಾವು ಏನಾದರೂ ಯಾರಿಗಾದ್ರು ಟ್ರಾನ್ಸಾಕ್ಷನ್ಸ್ ಮಾಡಿದರೆ ನಮಗೆ 5 ರೂಪಾಯಿನೋ 10 ರೂಪಾಯಿನೋ ಈ ರೀತಿಯಲ್ಲಿ ನಮಗೆ ಕೊಟ್ಟು ಇವತ್ತು ಅವ್ರ ಆ್ಯಪ್ಗಳನ್ನ ನಾವು ಬಳಕೆ ಮಾಡ್ತಾ ಇದ್ದೀವಿ ಅಂತ ಗೊತ್ತಾದ ಮೇಲೆ ಆ ಆ್ಯಪ್ಗಳನ್ನ ಈಗ ನಾವು ಏನಾದರೂ ಆ ಆ್ಯಪ್ ಮುಖಾಂತರವಾಗಿ ಮೊಬೈಲ್ ರೀಚಾರ್ಜ್ ಮಾಡಿದರೆ ಅಥವಾ ನಾವೇನಾದರೂ ಯಾರಿಗಾದರೂ ಬಿಲ್ ಪೇ ಮಾಡಿದರೆ, ಯಾವುದಾದ್ರೂ BSNL ಬಿಲ್ ಪೇ ಮಾಡಿದರೆ ಅಥವಾ ಬೇರೆ ಬೇರೆ ಗ್ಯಾಸ್ ಬಿಲ್ ಪೇ ಮಾಡಿದರೆ, ಈ ಥರದ್ದೆಲ್ಲ ಮಾಡಿದಾಗ ಅವರು ಈಗ ನಮ್ಮಿಂದನೇ ಆ ಚಾರ್ಜಸನ್ನು ವಸೂಲಿ ಮಾಡ್ತಾಯಿದ್ದಾರೆ. ಸೊ ಮೊದಲೆಲ್ಲ ಸ್ಟಾರ್ಟಿಂಗಲ್ಲಿ ಉಚಿತವಾಗಿ ನಾವು ಬಿಲ್ನ ಪೇ ಮಾಡ್ತಾಯಿದ್ವಿ. ಸಪೋಸ್ ನಮ್ಮದೊಂದು BSNL ಬಿಲ್ಲು 721 ರೂಪಾಯಿ ಇದೆ ಅಂದರೆ ನಾನೀಗ ಒಂದು ಫೋನ್ಪೇನಲ್ಲಿ ನಾನೇನಾದರೂ ಬಿಲ್ ಪೇ ಮಾಡಿದರೆ ಎಕ್ಸ್ಟ್ರಾ 3 ರೂಪಿ ಚಾರ್ಜಸ್ ಅವನು ತೊಗೋತಾ ಇದ್ದಾನೆ. ಮೊದಲೆಲ್ಲ ಏನು ಮಾಡ್ತಾಯಿದ್ರು, ನಮಗೆ ನಾವು ಮಾಡೋ ಟ್ರಾನ್ಸಾಕ್ಷನ್ ಮೇಲೆ ದುಡ್ಡು ಕೊಡ್ತಾಯಿದ್ರು. ಆದರೆ ಇವತ್ತು ನೀವು ಕರೆಂಟ್ ಬಿಲ್ ಕಟ್ಟಿ ಅಥವಾ EMI ಕಟ್ಟಿ ಅಥವಾ ನೀವು ಯಾವುದಾದ್ರೂ ಬಿಲ್ಗಳನ್ನ ಪೇ ಮಾಡಿ ಇವಾಗ ಪ್ರತಿಯೊಂದೂ ನಿಮ್ಮ ಹತ್ರನೇ ಎಕ್ಸ್ಟ್ರಾ ಚಾರ್ಜಸ್ ವಸೂಲಿ ಮಾಡ್ತಾಯಿದ್ದಾರೆ. ಈ ರೀತಿಯ ಒಂದು ಡಿಜಿಟಲ್ ಮೀಡಿಯಾಗಳು ಕೂಡ ಈ ರೀತಿಯಲ್ಲಿ ನಮಗೆ ಇವಾಗ ಟೋಪಿ ಹಾಕೋ ಕೆಲಸ ಮಾಡ್ತಾ ಇದ್ದಾವೆ. ಸೊ ಹಾಗಾಗಿ ಗ್ರಾಹಕರೆಲ್ಲ ಎಚ್ಚೆತ್ಕೋಬೇಕು. ಈಗ ಸಾಕಷ್ಟು ಈಗ ಮೊಬೈಲ್ ರೀಚಾರ್ಜ್ ಮಾಡಲಿಕ್ಕೆ ಮೊಬೈಲ್ ಅಂಗಡಿಗಳು ಬೇಕಾದಷ್ಟು ಮನೆ ಮುಂದುಗಡೆನೇ ಇರ್ತವೆ, ಅದನ್ನು ನಾವು ಬಳಸ್ಕೊಳ್ಳೋದಿಲ್ಲ. ಅಥವಾ ಬಿಲ್ ಪೇ ಮಾಡಲಿಕ್ಕೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಿದ್ದಾವೆ, ಸೊ ಅದನ್ನು ನಾವು ಬಳಸ್ಕೊಳ್ಳೋದಿಲ್ಲ. ಅದ್ರ ಬದಲಾಗಿ ನಾವು ಅಡಿಕ್ಟ್ ಆಗೋಗ್ಬಿಟ್ಟಿದ್ದೀವಿ. ಈ ಫೋನ್ಪೇ, ಗೂಗಲ್ ಪೇ ಮತ್ತಿತರೆ ಪೇಗಳಿಗೆಲ್ಲ ಅಡಿಕ್ಟ್ ಆಗಿ ಅದ್ರ ಮುಖಾಂತರವಾಗಿ ನಾವು ಟ್ರಾನ್ಸಾಕ್ಷನ್ಸ್ ಮಾಡ್ತಾಯಿದ್ವಿ. ಸೊ ಹೀಗಾಗಿ ಅದರ ಏನು ಎಕ್ಸ್ಟ್ರಾ ಚಾರ್ಜಸ್ ಇದೆ 3 ರೂಪಾಯಿ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅದೇ ಒಂದು ಅಂಗಡಿನಲ್ಲಿ ಹೋಗಿ ನೀವೇನಾದರೂ ಮೊಬೈಲ್ ರೀಚಾರ್ಜ್ ಮಾಡಿಸಿದ್ರೆ ನೀವು ಅವನ ಹತ್ರ ವಾದ ಮಾಡ್ತೀವಿ, ನೀವೆಲ್ಲ ವಾದ ಮಾಡ್ತೀವಿ, ಯಾಕೆ ಎಕ್ಸ್ಟ್ರಾ ತೊಗೋತೀಯ ಅಂತ ಕೇಳ್ತೀವಿ. 1 ರೂಪಾಯಿ ಎಕ್ಸ್ಟ್ರಾ ತೊಗೊಂಡ್ರು ಕೂಡ ನಾವು ಪ್ರಶ್ನೆ ಮಾಡ್ತೀವಿ ಅಲ್ವಾ. ಸೊ ಹಾಗಾಗಿ ಒಂದು ನಾಗರಿಕರು ನಮ್ಮನ್ನೇ ನೆಚ್ಕೊಂಡು ಅಂಗಡಿ ತಗೊಂಡು ಕೂತಿರ್ತಾರೆ. ದಯಮಾಡಿ ಅವ್ರ ಹತ್ರ ಮೊಬೈಲ್ ರೀಚಾರ್ಜ್ ಮಾಡಿಸ್ಕೊಂಡ್ರೆ ಮೊಬೈಲನ್ನು ರೀಚಾರ್ಜ್ ಮಾಡಿದಂಥ ಹಣನ ನಾವು ಪೇ ಮಾಡಿ ವಾಪಸ್ ಬರ್ಬೋದು. ಎಕ್ಸ್ಟ್ರಾ ಚಾರ್ಜಸನ್ನು ಕೂಡ ನೀಡೋ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ನಾಗರಿಕರು ಜಾಗೃತರಾಗಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ನಾನು ವಿರಾಮ ಕೊಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು.